ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಹೇಳುವಂಥದ್ದು, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿದ್ರೆ 16,000 ವರ್ಷಗಳಿಂದ ಈ ದೇಶವನ್ನು, ಈ ಧರ್ಮವನ್ನು, ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರಬೇಕು ಅಂತಂದರೆ ಸಾಕಷ್ಟು ಜನ, ಲಕ್ಷಾಂತರ ಜನ ಅದಕ್ಕೋಸ್ಕರ ಬಲಿದಾನ ಮಾಡಿದ್ದಾರೆ, ಎಲ್ಲವನ್ನು ಕೂಡ ತ್ಯಾಗ ಮಾಡಿದ್ದಾರೆ. ಬಹುಶಃ ಜಗತ್ತಿನ ಯಾವ ದೇಶದ ಸ್ವಾತಂತ್ರ್ಯದ ಇತಿಹಾಸ ಕೂಡ 1000 ವರ್ಷಗಳಷ್ಟು ಕಾಲ ಹೋಗೋದಿಲ್ಲ. ಆದರೆ ನಮ್ಮ ದೇಶದ ಒಂದು ಸ್ವಾತಂತ್ರ್ಯ ಹೋರಾಟದ ಇತಿಹಾಸ 1000 ವರ್ಷಗಳ ಕಾಲ ನಡೆದಿದೆ. ಲಕ್ಷಾಂತರ ಜನ ಬಲಿದಾನ ಆಗಿದ್ದಾರೆ. ಬಾಳಿ ಬದುಕಬೇಕಾದಂತಹ ಯೌವನದ ಕಾಲದಲ್ಲೇ ತಮ್ಮ ಪ್ರಾಣವನ್ನು ಈ ದೇಶಕ್ಕೋಸ್ಕರ ಅರ್ಪಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಜವಾಬ್ದಾರಿ ಅಂತ ಹೇಳಿದರೆ, ಈ ದೇಶಕ್ಕೋಸ್ಕರ ನಾವು ಸಾಯಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿ ನಾವಿಲ್ಲ. ಈ ದೇಶಕ್ಕೋಸ್ಕರ ಸುಂದರವಾಗಿ, ಸ್ವಾಭಿಮಾನ ಸಂಪನ್ನರಾಗಿ, ಸ್ವಾವಲಂಬಿಗಳಾಗಿ ಬದುಕುವಂತಹ ಒಂದು ಕಾಲಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಹಾಗಾಗಿ ನಾನು ಯಾವತ್ತೂ ಹೇಳುವಂಥದ್ದು ನಮ್ಮೆಲ್ಲ ವಿದ್ಯಾರ್ಥಿನಿ ಸ್ನೇಹಿತರಿಗೆ, ನಾವು ಸಾಮಾಜಿಕವಾದಂತಹ, ರಾಷ್ಟ್ರೀಯವಾದಂತಹ ಜವಾಬ್ದಾರಿಯನ್ನು ಮೈಗೂಡಿಸ್ಕೊಂಡು ನಮ್ಮ ಮನೆಗೋಸ್ಕರ, ನಮಗೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ಒಂದು ಬದುಕುವಂತಹ ಒಂದು ವಿಚಾರವನ್ನು ನಾವು ಮೈಗೂಡಿಸ್ಕೊಳ್ಬೇಕು ಅಂತ ನಾನು ಯಾವಾಗಲೂ ಹೇಳುವಂಥದ್ದು. ಆ ಕಾರಣಕ್ಕೋಸ್ಕರ ಓದಿನ ಜೊತೆಗೆ, ಶಿಕ್ಷಣದ ಜೊತೆಗೆ ನಿರಂತರವಾಗಿ ನೂರಾರು ಚಟುವಟಿಕೆಗಳನ್ನು ಈ ವಿದ್ಯಾಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದೆ. ಕೇವಲ ಈ ವಿದ್ಯಾಸಂಸ್ಥೆ ತರಗತಿಯ 4 ಗೋಡೆಯ ಶಿಕ್ಷಣಕ್ಕೆ ಸೀಮಿತವಾಗದೆ, ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ನಿರಂತರವಾಗಿ ವಿದ್ಯಾರ್ಥಿಗಳನ್ನು ಚಟುವಟಿಕೆಯಿಂದ ಇಟ್ಟು, ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತಹ, ವಿದ್ಯಾರ್ಥಿಗಳ ಸಂಸ್ಕಾರದ ವಿಕಸನಕ್ಕೆ ಬೇಕಾದಂತಹ 10 ಚಟುವಟಿಕೆಗಳನ್ನು ನಡೆಸ್ಕೊಂಡು ಬಂದಿರುವಂಥದ್ದು ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಈ ವಿದ್ಯಾಸಂಸ್ಥೆ ಭಾರತೀಯ ಸಂಸ್ಕೃತಿ, ಭಾರತೀಯ ಧರ್ಮ, ಭಾರತೀಯ ಜೀವನ ಮೌಲ್ಯಗಳನ್ನು ಇದನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕನ್ನುವಂತಹ ಒಂದು ಬದ್ಧತೆಯನ್ನು ಇಟ್ಕೊಂಡು ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇರುವಂಥದ್ದು ನಮಗೆಲ್ಲರಿಗೂ ನಿಜವಾದ ಹೆಮ್ಮೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ವಿದ್ಯಾರ್ಥಿಗಳು ತಮ್ಮ ಪ್ರಾತಃವಿಧಿಯನ್ನು ಪೂರೈಸಿಕೊಂಡು ಸ್ವಲ್ಪ ಹೊತ್ತು ಓದಿ, ದಿನನಿತ್ಯ ವರ್ಷದ 365 ದಿವಸ ಕೂಡ ಯೋಗಾಸನವನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಅದರ ನಂತರ ಪ್ರತಿ ದಿವಸ ಸರಸ್ವತಿ ವಂದನೆ ಮತ್ತು ನಾಡಗೀತೆ ಜೊತೆಗೆ ಪ್ರಾರಂಭ ಆದಂತಹ ತರಗತಿ ಸಂಜೆ 1-1.25 ಗಂಟೆಗಳಷ್ಟು ಕಾಲ ದಿನನಿತ್ಯ ಆಟವನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಆಡ್ತಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಜೊತೆಗೆ ಪ್ರತಿನಿತ್ಯ ಅರ್ಧ ಗಂಟೆ ಭಜನೆಯನ್ನು ಮಾಡಿ, ಪ್ರತಿನಿತ್ಯ 2 ಗಂಟೆಗಳಷ್ಟು ಕಾಲ ರಾತ್ರಿ ಓದಿನಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು 10:30 ಗಂಟೆಗೆ ಮಲಗಲಿಕ್ಕೆ ಹೋಗ್ತಾರೆ. ಹಾಗೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10:30, 10:45 ತನಕ ಇಡೀ ದಿವಸ ತಮ್ಮೆಲ್ಲರನ್ನು ಚಟುವಟಿಕೆಯಿಂದ ಇಟ್ಕೊಂಡು ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಆಗ್ತಾ ಇದೆ. ಇಂತಹ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರಿಗೇಡಿಯರ್ IN ರೈ ಅವರು ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಸ್ವಾತಂತ್ರ್ಯದ ಸಂದೇಶವನ್ನು ನೀಡಿದ್ದಾರೆ. ಮೊನ್ನೆ ಅವರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೊಡಲಿಕ್ಕೆ ಹೋದಾಗ ಅವರವರ ಜೀವನದ ಇತಿಹಾಸವನ್ನು, ಇಡೀ ಜೀವನದ ಒಂದು ವಿಚಾರವನ್ನು ನಮ್ಮ ಮುಂದೆ ತೆರೆದಿಟ್ಟರು. ಅವರು BSc ಮುಗಿಸಿದ ನಂತರ ಅವರ ಇಡೀ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಅವರು ವೈದ್ಯರಾಗಬೇಕನ್ನುವಂಥ ಕನಸಿತ್ತು. ಆದರೆ IN ರೈ ಅವರಿಗೆ ಈ ದೇಶದ ಸೇವೆಯನ್ನು ಮಾಡಬೇಕು, ಸೈನ್ಯವನ್ನು ಸೇರಬೇಕನ್ನುವಂತಹ ಒಂದು ಅದಮ್ಯವಾದಂತಹ ಒಂದು ವಾಂಛೆ, ಒಂದು ವಿಲ್ ಪವರ್, ಒಂದು ಡಿಸಿಷನ್ ಅವರ ಮನಸ್ಸಲ್ಲಿ ಬಂದಿತ್ತು. ಹಾಗಾಗಿ ಆ ಹಠದಿಂದ ಅವರು ಮಿಲಿಟರಿ ಅಕಾಡೆಮಿಗೆ ಹೋಗ್ತಾರೆ. ಅಲ್ಲಿ 400 ಜನರಲ್ಲಿ, ಆ ಬ್ಯಾಚಿನ 400 ಜನರಲ್ಲಿ ಪರೀಕ್ಷೆ ಕೂತವರಲ್ಲಿ 2 ಜನ ಸೆಲೆಕ್ಟ್ ಆಗ್ತಾರೆ. ಆ 2 ಜನರಲ್ಲಿ IN ರೈ ಅವರು ಒಬ್ಬರು ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಮತ್ತು IN ರೈ ಅವರು ನಮ್ಮ ಅವಿಭಜಿತ ಜಿಲ್ಲೆಯವರು ಅಂತ ಹೇಳಲಿಕ್ಕೆ ಮತ್ತಷ್ಟು ನಮಗೆ ಹೆಮ್ಮೆ ಆಗ್ತದೆ ಸರ್. ತದನಂತರ ಬೇರೆ ಬೇರೆ ಹುದ್ದೆಗಳನ್ನು ಮಿಲಿಟರಿಯಲ್ಲಿ ಅಲಂಕರಿಸಿಕೊಂಡು ಉನ್ನತ ಸ್ಥಾನಕ್ಕೇರಿ ಬ್ರಿಗೇಡಿಯರ್ ಆಗಿ ನಿವೃತ್ತರಾಗ್ತಾರೆ. ಅನೇಕ ಯುದ್ಧಗಳಲ್ಲಿ ಭಾಗವಹಿಸುವಂತಹ ಒಂದು ಬಹಳ ದೊಡ್ಡ ಭಾಗ್ಯ ಅವರಿಗೆ ದೊರೆತಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಅದು ಚೀನಾದ ಜೊತೆಗೆ ನಡೆದಂತಹ ಯುದ್ಧ ಇರ್ಬೋದು, ಇಲ್ಲ ಪಾಕಿಸ್ತಾನ ಜೊತೆಗೆ ನಡೆದಂಥ ಯುದ್ಧ ಇರ್ಬೋದು, ಮತ್ತು ನಿರಂತರವಾಗಿ ಉಗ್ರಗಾಮಿಗಳ ವಿರುದ್ಧ ನಡೆದಂಥ ಹೋರಾಟ ಇರ್ಬೋದು. ಇದೆಲ್ಲದರ ವಿರುದ್ಧ ಆ ಒಂದು ಭಾರತವನ್ನು ರಕ್ಷಿಸುವಂಥ ಒಂದು ಹೊಣೆಗಾರಿಕೆಯನ್ನು ನಿರ್ವಹಣೆ ಮಾಡುವಂತಹ ಒಂದು ಬಹಳ ದೊಡ್ಡ ಅವಕಾಶ IN ರೈ ಅವರಿಗೆ ಲಭ್ಯ ಆಗಿತ್ತು ಅಂತ ಅವರು ಹೇಳಿದರು.
ಒಂದು ಯುದ್ಧದಲ್ಲಿ ಅವರಿಗೆ ಬಾಂಬ್ ದಾಳಿಗೆ ಅವರು ಒಳಗಾಗ್ತಾರೆ. ಆ ಕಥೆಯನ್ನು ಅವ್ರು ಹೇಳಿದರು. ನಮ್ಮ ಮನಸ್ಸಲ್ಲಿ ಅತ್ಯಂತ ದುಃಖ ಆಯಿತು ಮತ್ತು ರೋಮಾಂಚನ ಕೂಡ ಆಯಿತು. ಸುಮಾರು 1 ವರ್ಷಗಳಷ್ಟು ಕಾಲ ನಿರಂತರ ಚಿಕಿತ್ಸೆಯನ್ನು ಪಡೆದು ಮತ್ತೆ ಅವರು 18,000 ಅಡಿ ಮೇಲೆ ನಮ್ಮ ಕಾಶ್ಮೀರದ ಒಂದು ಪರಿಸರದಲ್ಲಿ ಮತ್ತೆ ಸೈನ್ಯಕ್ಕೆ ನಿಯುಕ್ತಿ ಆಗ್ತಾರೆ. ಇಂತಹ ಒಂದು ಬಹಳ ದೊಡ್ಡ ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆ ಇರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ಸರ್. ನಿಮಗೆ ಅತ್ಯಂತ ಸಂತೋಷದಿಂದ ಇಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಇನ್ನೋರ್ವ ನಮ್ಮ ಮುಖ್ಯ ಅತಿಥಿ ಶ್ರೀಯುತ ಈಶ್ವರ್ ಪ್ರಸಾದ್ ಅವರು ನನ್ನ ಅತ್ಯಂತ ಪ್ರೀತಿ ಪಾತ್ರರು. ಅನೇಕ ವರ್ಷಗಳಿಂದ ನಮ್ಮ ಸ್ನೇಹಿತರು. ಒಬ್ಬ ಯುವ ಉದ್ಯಮಿಯಾಗಿ ಇವತ್ತು ನಮ್ಮ ಮುಂದೆ ಎಮರ್ಜ್ ಆಗಿ ಬರ್ತಾ ಇದ್ದಾರೆ. ಒಂದು ಸ್ಟಾರ್ಟಪ್ನ ಮುಖಾಂತರ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡಿಕೊಂಡು ಕೇವಲ ಉದ್ಯಮಕ್ಕೆ ತಮ್ಮನ್ನು ಸೀಮಿತರಾಗದೆ ಈ ದೇಶ, ಈ ಸಮಾಜ, ಈ ಧರ್ಮ ಇದಕ್ಕೆಲ್ಲದಕ್ಕೂ ಕೂಡ ತಮ್ಮ ಒಂದು ಕೊಡುಗೆಯನ್ನು ಕೊಡಬೇಕನ್ನುವಂತಹ ಒಂದು ವಿಚಾರದೊಂದಿಗೆ ಸಾರ್ವಜನಿಕ ಜೀವನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಥಾರ್ಥ ಅನ್ನುವಂತಹ ಒಂದು ಉದ್ಯಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇಂತಹ ಈಶ್ವರ್ ಪ್ರಸಾದ್ ಅವರು ನಮ್ಮ ಜೊತೆ ಇರುವಂಥದ್ದು ಕೂಡ ನಮಗೆ ಅತ್ಯಂತ ಹೆಮ್ಮೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೀನಿ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತು ನಮ್ಮ ಪೋಷಕರು ಆಗಿರುವಂತಹ ಶ್ರೀಯುತ ಹುಲಕೋಟಿ ಸರ್ ಜಡ್ಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮ್ಮ ಚಾವಡಿ ಮನೆ ಜಗನ್ನಾಥ್ ಶೆಟ್ಟಿಯವರು ಇಲ್ಲೇ ಪಕ್ಕದ ಮೂಡುಬಿದಿರೆ ತಾಲೂಕಿನವರವರು. ಮಂಡ್ಯದಲ್ಲಿ ಅತ್ಯಂತ ಸಣ್ಣ ವಯಸ್ಸಿನಿಂದ ಬೇರೆ ಬೇರೆ ಉದ್ಯಮವನ್ನು ಮಾಡಿಕೊಂಡು ಇವತ್ತು ಮಂಡ್ಯದಲ್ಲಿ ಒಬ್ಬ ದೊಡ್ಡ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಸಮಾಜ ಸೇವಕರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪೋಷಕರು ಬಂದಿದ್ದೀರಿ. ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥದ್ದು ನಮ್ಮೆಲ್ಲರ ಒಂದು ಹೆಮ್ಮೆ, ನಮಗೆಲ್ಲರಿಗೂ ತುಂಬ ಸಂತೋಷ ತಂದಿದೆ. ಅದೇ ರೀತಿ ಈ ಊರಿನ ಅನೇಕ ಗಣ್ಯರು ನಮ್ಮ ಜೊತೆ ಸೇರಿಕೊಂಡಿದ್ದೀರಿ. ಎಲ್ಲ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿದ್ದೀರಿ. ಇಡೀ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯಬೇಕು. ವಿದ್ಯಾರ್ಥಿಗಳೆಲ್ಲರೂ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇವಾಗ 10 ಗಂಟೆ 10 ನಿಮಿಷ ಆಯಿತು. ಸುಮಾರು 11:30 ಗಂಟೆ ತನಕ ಒಟ್ಟು ಈ ಕಾರ್ಯಕ್ರಮ ನಡೀತದೆ. ಸಭಾ ಕಾರ್ಯಕ್ರಮ ಕೇವಲ ಒಂದು 20-25 ನಿಮಿಷದಲ್ಲಿ ಇದೀಗ ಮುಗ್ದು ಹೋಗುತ್ತೆ. ನಾನು ಪ್ರತಿ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ. ನಾನು IN ರೈ ಅವರು ಹೇಳಿದರು, ಆ ಚಳಿಯಲ್ಲಿ -48 ಡಿಗ್ರಿ 38 ಡಿಗ್ರಿ ಪರಿಸ್ಥಿತಿನಲ್ಲಿ ಹೇಗೆ ಸೈನಿಕರು ಕೆಲಸ ಮಾಡ್ತಾರೆ ಅಂತೇಳಿ. ನಾವು ನಮ್ಮನ್ನೊಮ್ಮೆ ಅದಕ್ಕೆ ನಾವು ಕಂಪೇರ್ ಮಾಡಿ ನೋಡಬೇಕು. ನಮಗೆ ಅರ್ಧ ಗಂಟೆ ಆ ಬಿಸಿಲಲ್ಲಿ ನಿಂತಾಗ ನಮ್ಮಲ್ಲಿ ಒಂದು 10-6 ಜನ ನಾವು ಬಿದ್ದುಬಿಟ್ವಿ. ನಾವು ಇನ್ನೊಂದಷ್ಟು ಜನ ಟೋಪಿಯನ್ನು ತೆಗೆದು ಹೀಗೆಲ್ಲ ಇದು ಮಾಡಲಿಕ್ಕೆ ಶುರು ಮಾಡಿ ಟೋಪಿಯನ್ನು ತೆಗೆದು ಸೆಕೆ ಅಂತೇಳಿ. ಹಾಗಾದರೆ ಯೋಚನೆ ಮಾಡಿ, ಆ ಸೈನಿಕರ ತ್ಯಾಗ, ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಬಲಿದಾನ ಆದಂತಹ ಆ ಸ್ವಾತಂತ್ರ್ಯ ಸೇನಾನಿಗಳ ತ್ಯಾಗ ಯಾವ ಮಟ್ಟದಿರ್ಬೋದು. ಅವರು ಮುಂದೆ ನಾವು ಎಷ್ಟು ಕುಬ್ಜರಾಗಿದ್ದೇವೆ. ಅವರು ಸಾಗರದ ಹಾಗೆ ಇದ್ದರೆ ನಾವು ಒಂದು ಹನಿಯ ರೂಪದಲ್ಲಿದ್ದೇವೆ. ಹಾಗಾಗಿ ನಾನು ವಿದ್ಯಾರ್ಥಿಗಳಲ್ಲಿ ಎಲ್ಲರಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನಮ್ಮ ಸ್ವಾತಂತ್ರ್ಯ ಸೇನಾನಿಗಳು ಅದೇ ರೀತಿ ಸೈನಿಕರು, ಈ ಒಂದು 2 ವರ್ಗಕ್ಕೆ ನಮ್ಮಲ್ಲಿ ಅತ್ಯಂತ ಗೌರವವಿರಬೇಕು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಎನ್ನುವಂಥದ್ದು ನಮಗೆಲ್ಲರಿಗೂ ಒಂದು ಬಹಳ ದೊಡ್ಡ ಅವಕಾಶ. ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಆದಂತಹ, ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಬಲಿದಾನ ಆದಂತಹ, ಈ ದೇಶಕ್ಕೋಸ್ಕರ ಇಡೀ ಜೀವನವನ್ನು ಮುಡಿಪಾಗಿಟ್ಟು ಸೇವೆಯನ್ನು ಮಾಡಿದಂತಹ ಹಿರಿಯರಿಗೆ ಗೌರವ ಕೊಡಲಿಕ್ಕಿರುವಂತಹ ಒಂದು ಬಹಳ ದೊಡ್ಡ ಅವಕಾಶ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಆಗ್ರಹ ಮಾಡ್ತೇನೆ, ವಿದ್ಯಾರ್ಥಿಗಳು ಈ ಕಡೆ ಗಮನ ಮಾಡಿಕೊಳ್ಬೇಕು. ಎಷ್ಟು ಮಾತನಾಡಿದ್ರು ನಿಮ್ಮೊಳಗೆ ಮಾತನಾಡ್ತಾ ಇದ್ದೀರಿ ನೀವು. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮುಂದಿನ 1.5 ಗಂಟೆಗಳ ಕಾಲ ಒಂದೇ ಒಂದು ಶಬ್ದವನ್ನು ನಿಮ್ಮೊಳಗೆ ಮಾತನಾಡಿಕೊಳ್ಳದೆ ಪೂರ್ತಿ ಕಾರ್ಯಕ್ರಮವನ್ನು ನೀವು ಅನುಭವಿಸಬೇಕು. ತನ್ಮೂಲಕ ನಮ್ಮ ದೇಶಕ್ಕೋಸ್ಕರ, ನಮ್ಮ ಧರ್ಮಕ್ಕೋಸ್ಕರ, ನಮ್ಮ ಸಂಸ್ಕೃತಿಗೋಸ್ಕರ ಯಾರು ತ್ಯಾಗವನ್ನು ಮಾಡಿದ್ದಾರೆ ಅವರಿಗೆ ಗೌರವವನ್ನು ಕೊಡುವಂತಹ ಪವಿತ್ರವಾದ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕನ್ನುವಂತಹ ಆಗ್ರಹವನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ನನ್ನ ಈ ಒಂದು ಪ್ರಾಸ್ತಾವಿಕ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ಕೇಳಿಸ್ತಾ ಇಲ್ಲ, ಇನ್ನಷ್ಟು ಜೋರಾಗಿ ಹೇಳಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ಧನ್ಯವಾದ.